ಪಕ್ಕ ಯಾವುದೋ ರೆಸಾರ್ಟ್ ಮಾಡೋಕ್ಕೆ ಓಡಾಡ್ತಾವ್ರೆ ಕಣೋ, ಜಾಗ ನೋಡ್ತಾ ಇರೋ ಜನ. ಕಾರ್ ಪಾರ್ಕ್ ಮಾಡಾಯಿತು ಸೇಫ್ ಲೊಕೇಶನಲ್ಲಿ. ಇಲ್ಲಿಂದ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಅರೌಂಡ್ 1.5-2 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿಂದ ವಾಕ್ ಮಾಡ್ತಾ ಇದ್ದೀವಿ. ಸೊ ವಾಕ್ ಮಾಡಿ ಟೆಂಟ್ ಹಾಕಿ ನೈಟಲ್ಲೇ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಕೊನೆಗೂ ನಾವು ಅಂದ್ಕೊಂಡಿರೋ ಜಾಗದಕ್ಕಿಂತ ಸ್ವಲ್ಪ ಪಕ್ಕದಲ್ಲಿ ತಲುಪಿದ್ದೀವಿ. ಸೊ ಇಲ್ಲೇ ಟೆಂಟ್ ಹಾಕೋ ಪ್ಲ್ಯಾನು. ಸೊ ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತ ನೀರು, ಅಲ್ಲಲ್ಲಲ್ಲೇ ಸಣ್ಣ ಪುಟ್ಟ ಐಲ್ಯಾಂಡ್ ಥರ ಫಾರ್ಮ್ ಆಗಿದೆ. ಯಾರೋ ಅಂದ್ರೆ ಇದರಲ್ಲಿ ಮೊಸಳೆ ಇದೆ ಅಂತ, ಹಾಗಾಗಿ ನಾವು ನೀರಿಗೆ ಕಿಳಿಯೋ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯರ್ಥ ಪ್ರಯತ್ನ ಮಾಡಲ್ಲ. ಸೊ ಜಸ್ಟ್ ನೋಡಿ ಒಂದು ಸಲ ಹೇಗಿದೆ. ವಾವ್, ಇದೇ ಶರಾವತಿ ನದಿ ಹಿನ್ನೀರು. ಇದೆಲ್ಲ ಹಿನ್ನೀರಿನ ದಂಡೆ. ಸೊ ಇಲ್ಲೆಲ್ಲ ಸ್ವಲ್ಪ ಪ್ಲಾಂಟೇಶನ್ ಮಾಡಿದ್ದಾರೆ. ಅಕೇಶಿಯಾ, ನೀಲಗಿರಿ ಅಂತ ಗಿಡಗಳನ್ನ ನೆಟ್ಟು ಸ್ವಲ್ಪ ಕಾಡನ್ನ ಅಭಿವೃದ್ಧಿ ಪಡಿಸೋ ಪ್ರಯತ್ನ ನಡೀತಾನೆ ಇದೆ. ಅಲ್ಲಲ್ಲಲ್ಲೇ ಕಾಡು ಸ್ವಲ್ಪ ಮಾಯನೂ ಆಗ್ತಾ ಇದೆ. ಸೊ ಅದ್ರ ಹೊರತುಪಡಿಸಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇವಾಗ ಟೆಂಟ್ನ ಸೆಟಪ್ ಮಾಡ್ತಕ್ಕಂಥ ಒಂದು ಸಮಯ. ಸೊ ಅದರ ನಂತರ ಮತ್ತೆ ಸಿಗೋಣ, ಬಾಯ್. ಮಾಡದೇ ಇರ್ತಕ್ಕಂಥ ಸ್ಥಳ, ಎಕ್ಸೆಪ್ಟ್ ಹಸು, ಎಮ್ಮೆ, ಕೋಳಿ, ಕುರಿ, ನಾಯಿ, ನರಿ. ಓಕೆ, ಅಂಥ ಜಾಗಕ್ಕೆ ನಾವು ಬರ್ತಾ ಇದ್ದೀವಿ. ಪಕ್ಕ ಯಾವುದೋ ರೆಸಾರ್ಟ್ ಮಾಡೋಕ್ಕೆ ಓಡಾಡ್ತಾವ್ರೆ ಕಣೋ, ಜಾಗ ನೋಡ್ತಾ ಇರೋ ಜನ. ಇದೇ ನಮ್ಮ ಬೋಧಿ ವೃಕ್ಷ. ಚಿಕನ್ ಮ್ಯಾರಿನೇಟ್ ಮಾಡಿಕೊಂಡು ಅದರ ನಂತರ ಕಟ್ಗೆ ಹಾಕಕ್ಕೆ ಹೋಗೋಣ ಅಂತ. ಸೊ ಅದಕ್ಕೆ ಬರೋಷ್ಟೊದ್ರೊಳಗಡೆ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಸ್ವಲ್ಪ ರುಚಿ ಹಿಡಿಯುತ್ತಂತ. ಒಂದೇ ಒಂದು ತಪ್ಪು ಕೆಲಸ ನಾವು ಮಾಡಿರೋದು ಇವತ್ತೇನಪ್ಪ ಅಂತಂದರೆ ಉಪ್ಪು ತರಿಯೋದು ಮರ್ತಿರೋದು, ವಿತೌಟ್ ಸಾಲ್ಟ್. ಸೊ ಬೇಸಿಕಲಿ ಇವತ್ತು ಚಿಕನ್ನು ಸಾಲ್ಟ್ಲೆಸ್ ಫಾರ್ BP ಪೇಷಂಟ್ಸ್. ಇದು ತುಂಬ ಎಕ್ಸ್ಪೆನ್ಸಿವ್ ಮೆಟೀರಿಯಲ್, ಎಲ್ಲರೂ ಆಫರ್ ಮಾಡೋಕ್ಕಾಗಲ್ಲ. ಇದು ಬೆಟ್ಟಕ್ಕೆ ಟ್ರೆಕ್ಕಿಂಗಿಗೆ ಅಂತಲೇ ತಂದಿರೋದು. ಹಂಟರ್ ನೈಫ್. ಚಿಕನ್ ಹುಡ್ಕೊಂಡು ತಿನ್ನಕ್ಕೆ ರೆಡಿ ಆಗ್ತಾ ಇದೆ. ಎಲ್ಲ ಅಂಗಡಿಯಿಂದ ರೆಡಿಮೇಡ್ ಮಸಾಲ ಎಲ್ಲ ತಂದು ಕಲಿಸಿಡ್ತಾ ಇದ್ದೀವಿ. ನನಗನ್ಸುತ್ತೆ ಇದರಲ್ಲಿ ಇರ್ತಕ್ಕಂಥ ಉಪ್ಪೇ ಸಾಕಾಗುತ್ತೆ. ಓಕೆ, ರೆಡಿ ಬಾಯ್ಸ್. ಇಲ್ಲಿಂದ ಇವಾಗ ಹೋಗೋಣ ಅಡುಗೆ ತರಕ್ಕೆ. ಲೆಟ್ಸ್ ಗೋ. ಎಸ್. ಕ್ಯಾಂಪ್ ಮುಖ್ಯಸ್ಥರಾಗಿರ್ತಕ್ಕಂತಹ ಸೋಮಶೇಖರ್ ಅವರಿಂದ ಕಟ್ಟಿಗೆನ ಒಂದು ಕಡೆ ರಾಶಿ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಓಹೋ, ಕಟ್ಟಿಗೆ ಊಟ ಮಾಡಿರೋ ರೀತಿ ನೋಡಿದ್ರೆ ಹೋದ ಜನ್ಮದಲ್ಲಿ ಸತ್ಯ ಹರಿಶ್ಚಂದ್ರನಾಗಿರಬೇಕು.
ಇದೆಲ್ಲ ಏನೋ ಪಾತಾನೆ ಕಂಟಿಡ್ಬಿಡ್ತಾರೆ